ಸಿದ್ದರಾಮಯ್ಯ ಅವರ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ ನಾವು. ಸತತ 3 ಗಂಟೆ 15 ನಿಮಿಷಗಳ ಕಾಲ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆ ಮಟ್ಟದಲ್ಲಿ ಬಣ್ಣಿಸಿದ್ದಾರೆ. ವಿಪಕ್ಷ ಸಭಾತ್ಯಾಗದ ಮಧ್ಯೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಆಯವ್ಯಯ ಹೇಗಿದೆ, ಅದರ ಕಲ್ಪನೆ ಏನು ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನ ಮಾಡಿದ್ರು. ಆರಂಭಿಕ ಹಂತದಲ್ಲೇನೆ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಅದ್ಯಾವುದಕ್ಕೂ ಕೇರ್ ಮಾಡದೆ 3 ಗಂಟೆ, ಆಲ್ಮೋಸ್ಟ್ 3 ಗಂಟೆಗೂ ಹೆಚ್ಚು ಸಮಯಗಳ ಕಾಲ ಈ ಬಜೆಟ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸೋ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಜನ ಇದನ್ನ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ನ ಕಾರಣಕ್ಕೆ ಹೆಚ್ಚು ತೆರಿಗೆಯ ಭಾರವನ್ನ ಜನರ ಮೇಲೆ ಹಾಕಿಲ್ಲ, ಎಕ್ಸೆಪ್ಟ್ ಶಾಶ್ವತ ಶೋಷಿತ ವರ್ಗವಾಗಿರುವಂತಹ ಮದ್ಯಪ್ರಿಯರು. ಅದು ಬಿಟ್ರೆ ಇನ್ನೆಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನೀವು ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಾ. ಆಫ್ಟರ್ ಬಜೆಟ್ ಸೆಷನ್ ಅಲ್ಲಿ ನಮಗೆ ಎಲ್ಲ ಶಾಸಕರು ಬಂದು ಕಂಗ್ರಾಟ್ಸ್ ಹೇಳ್ತಾ ಇರೋದು, ಮಾತುಕತೆಯನ್ನ ನಡೆಸ್ತಾ ಇರೋದು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ದೃಶ್ಯಾವಳಿಗಳಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ. ಪ್ರಮುಖವಾಗಿ ಈ ಬಜೆಟ್ ನಲ್ಲಿ ಸಾಲ ಹೇಗೆ ತರ್ತೀವಿ, ಜೊತೆಗೆ ತೆರಿಗೆ ಸಂಗ್ರಹದ ಕುತೂಹಲಕ್ಕೂ ಕೂಡ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ನಾನು ಆಗ್ಲೇ ಹೇಳ್ತಾ ಇದ್ದೆ, ಹೊಸ ಸಾಲ 1,05,000 ಕೋಟಿ ಅಂತ. ಆಮೇಲೆ ಗ್ಯಾರಂಟಿಗೆ ಹಣವನ್ನ ಎಷ್ಟು ಸಾವಿರ ಕೋಟಿ ಮೀಸಲಿಡ್ತಾರೆ ಅನ್ನೋ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ, 52,000 ಕೋಟಿ. ಸೊ ಇಲಾಖೆಗೆ ಕೊಟ್ಟಿರುವಂತಹ ತೆರಿಗೆಯ ಟಾರ್ಗೆಟ್ ಅನ್ನ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಗಳನ್ನ ಕೂಡ ನಾನು ಕೊಡ್ತಾ ಇದ್ದೆ ನಿಮಗೆ.